ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಇಲ್ಲಿ ನಾವು ತಾಲೂಕ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ನ ಒಂದು ಕ್ವೆಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥದ್ದು ಬ್ಯಾಂಗ್ಳೂರ್ ಸೌತ್ 4ಅಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಫಸ್ಟ್ ಮೇ ನೋಡಿ MCQ ಕ್ವೆಶನ್ಸ್ ಇರ್ತವೆ. ಅದರಲ್ಲಿ ಫಸ್ಟ್ ಕ್ವೆಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಸೊ ಕ್ವೆಶನ್ ಟ್ಯಾಗನ್ನು ಇಲ್ಲಿ ನಾವು ಫಿಲ್ ಮಾಡಬೇಕಾಗಿದೆ. ಸ್ಟೇಟ್ಮೆಂಟ್ ಗಮನಿಸಿ, ರಾಜು ಸಿಂಗ್ಸ್ ವೆಲ್ ಅಂತ ಇದೆ. ಈ ಸ್ಟೇಟ್ಮೆಂಟಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಸಿಂಗ್ಸ್ ಇದೆ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಫಾರ್ಮಲ್ಲಿದೆ. ಸೊ ಸಿಂಗ್ಸ್ಗೆ ಅಂದರೆ ಏನು ವರ್ಬ್ ಇದೆಯೋ ಅದಕ್ಕೆ ಎಸ್ ಸೇರಿಕೊಂಡಿರೋ ಕಾರಣ ನಾವು ಡಸ್ ಅಂತಕ್ಕಂಥದ್ದನ್ನು ಇಲ್ಲಿ ಕ್ವೆಶನ್ ಟ್ಯಾಗಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ಡಸ್ ಆಪ್ಷನ್ ಇರ್ತಕ್ಕಂಥವು ಯಾವಿದಾವೆ? ಆಪ್ಷನ್ ನೋಡಿ, ಡಸ್ ಹಿ ಆಪ್ಷನ್ ಎ ಇದೆ, ಡಿಡಂಟ್ ಹಿ ಅಂತ ಆಪ್ಷನ್ ಬಿ ಇದೆ. ಸೊ ಇದು ಡಿಲೀಟ್ ಆಗುತ್ತೆ. ಆಪ್ಷನ್ ಸಿ ಡಸಂಟ್ ಹಿ ಅಂತ ಇದೆ, ಅದ್ರ ಜೊತೆಗೆ ಆಪ್ಷನ್ ಡಿ ನೋಡಿ ಡಸಂಟ್ ಹಿ ಅಂತ ಇದೆ. ಸೊ ಎರಡು ಕಡೆ ಡಸಂಟ್ ಹಿ ಇದೆ. ಇದು ಮಿಸ್ಟೇಕ್ ಆಗಿ ಈ ರೀತಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಈಗ ನಾವು ಕೇವಲ 3 ಆಪ್ಷನ್ಸ್ಗಳನ್ನು ಮಾತ್ರ ನೋಡೋಣ. ನೋಡಿ, ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಇಲ್ಲಿ ಡಸಂಟ್ ಹಿ ಅಂತ ಇದ್ದಾವೆ. ಸೊ ಎರಡು ಕಡೆ ಡಸ್ ಸಿಗ್ತಾ ಇದೆ. ಸೊ ಇವೆರಡರಲ್ಲಿ ಒಂದು ಆನ್ಸರ್ ಇರುತ್ತೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ, ಹಾಗಾಗಿ ನಮಗೆ ನೆಗೆಟಿವ್ ಟ್ಯಾಗ್ ಬೇಕಾಗಿದೆ. ಡಸ್ ಹಿ ಅಂತಕ್ಕಂಥದ್ದು ಪಾಸಿಟಿವ್ ಟ್ಯಾಗ್ ಆಗಿದೆ. ಸೊ ಇದನ್ನು ಕೂಡ ಡಿಲೀಟ್ ಮಾಡ್ತೇವೆ. ಇನ್ನು ಉಳಿದಿರ್ತಕ್ಕಂತಹ ಡಸ್ ಹಿ ಆಪ್ಷನ್ ಸಿ ಏನಿತ್ತೋ ಇದೆ ಇಲ್ಲಿ ಸರಿಯಾಗಿರುವ ಉತ್ತರ ಆಗಿರುತ್ತೆ. ಸೆಕೆಂಡ್ ಕ್ವೆಶನ್, ಸ್ಟೂಡೆಂಟ್ ಹೇಳ್ತಾನೆ, ಕ್ಯಾನ್ ಯು ಗೈಡ್ ಮೀ ಟು ದ ಡಿಸ್ಟ್ರಿಕ್ಟ್ ಲೈಬ್ರರಿ. ಎಸ್, ಇಲ್ಲಿ ಮಾಡಬೇಕಾಗಿರೋದು ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ಲೈನ್ ವರ್ಡ್ಗೆ. ಸೊ ಅಂಡರ್ಲೈನ್ ವರ್ಡನ್ನು ಡೈರೆಕ್ಟ್ ಗಮನಿಸೋಣ. ಗೋ ಸ್ಟ್ರೇಟ್ ಫಾರ್ 500 ಮೀಟರ್, ಟೇಕ್ ರೈಟ್, ಇಟ್ಸ್ ಆನ್ ಯುವರ್ ಲೆಫ್ಟ್. ಎಸ್ ನೋಡಿ, ಇದನ್ನು ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸ್ಟ್ರೇಟಾಗಿ ಹೋಗಿ 500 ಮೀಟರ್ ಹೋಗಿ ಟೇಕ್ ರೈಟ್ ಮತ್ತು ಇಟ್ ಈಸ್ ಆನ್ ಯುವರ್ ಲೆಫ್ಟ್ ಅಂತ ಹೇಳ್ತಾ ಇರೋ ಕಾರಣ ಇಲ್ಲಿ ಒಂದು ಡೈರೆಕ್ಷನನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾ ಇದೆ. ಸೊ ಫಸ್ಟ್ ಆಪ್ಷನ್ ಸೀಕಿಂಗ್ ಇನ್ಫಾರ್ಮೇಷನ್ ಇದೆ, ಇಲ್ಲಿ ಯಾವುದೇ ಇನ್ಫಾರ್ಮೇಷನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಗಿವಿಂಗ್ ಅಡ್ವೈಸ್ ಅಂತ ಇದೆ, ಗ್ರೀಟಿಂಗ್ ಅದು ಕೂಡ ಡಿಲೀಟ್ ಆಗುತ್ತೆ. ಆಪ್ಷನ್ ಡಿ ನೋಡಿ ಗಿವಿಂಗ್ ಡೈರೆಕ್ಷನ್ಸ್ ಅಂತ ಇದೆ, ಇದೇ ಇಲ್ಲಿ ಸರಿಯಾಗಿರುವ ಉತ್ತರ. ಕ್ವೆಶನ್ ನಂಬರ್ 3, ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಇದು ಕಂಡೀಷನಲ್ಗೆ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಇಫ್ ಯು ಹ್ಯಾಡ್ ಗಾನ್ ಇನ್ ಟೈಮ್ ಯು ಡ್ಯಾಶ್ ಗಾಟ್ ದ ಬಸ್ ಅಂತ ಇದೆ. ಸೊ ಇಲ್ಲಿ ನಮಗೆ ಆಲ್ರೆಡಿ ತುಂಬ ಸರಿ ಡಿಸ್ಕಷನ್ ಮಾಡಿದ್ದೇವೆ. ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಇವೆರಡಲ್ಲೇ ಒಂದು ಆನ್ಸರ್ ಇರುತ್ತೆ, ಅಂದರೆ ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ ಅಲ್ಲಿ. ನೋಡಿ ಮೀನಿಂಗ್ ಏನು ಬರ್ತಾ ಇದೆ ಸೆಂಟೆನ್ಸ್ ಅಂದರೆ, ಇಫ್ ಯು ಹ್ಯಾಡ್ ಗಾನ್ ಇನ್ ಟೈಮ್, ನೀನು ಸರಿಯಾದ ಸಮಯಕ್ಕೆ ಹೋಗಿದ್ರೆ, ಯು ಡ್ಯಾಶ್ ಗಾಟ್ ದ ಬಸ್, ನಿನಗೆ ಬಸ್ಸು ಸಿಗುತ್ತಾ ಇತ್ತು ಅಂತಕ್ಕಂತಹ ಒಂದು ಮೀನಿಂಗ್ ನಮಗೆ ಇಲ್ಲಿ ಸಿಗ್ತಾ ಇದೆ, ಅಂದರೆ ಪಾಸಿಟಿವ್ ಸಿಗ್ತಾ ಇದೆ. ಸೊ ಇಲ್ಲಿ ವುಡ್ ಹ್ಯಾವ್ ಅಂತಕ್ಕಂಥದ್ದು, ಒಂದು ವೇಳೆ ಇಲ್ಲ ಅಂತ ಬಂದರೆ ವುಡಂಟ್ ಹ್ಯಾವ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ. ಸೊ ಇನ್ಫಿನಿಟಿವ್ ಅಂದ ತಕ್ಷಣವೇ ನಮಗೆ ಗೊತ್ತಿದೆ 2 + ವರ್ಬ್ ಇರಬೇಕು. ಸೊ ಕೊಟ್ಟಿರೋ ಆಪ್ಷನಲ್ಲಿ ನೋಡಿ ಟು ರೀಡ್ ಅಂತ ಇದೆ. ಸೊ ಇದೇ ಇಲ್ಲಿ ಸರಿಯಾಗಿರುವ ಉತ್ತರ. ಯಾಕೆಂದರೆ ಉಳಿದಿರ್ತಕ್ಕಂಥ ಆಯ್ಕೆಗಳನ್ನು ನೋಡಿ ಟು ಸ್ಟಾರ್ಟಿಂಗಲ್ಲಿಲ್ಲ, ಸೊ ಡಿಲೀಟ್ ಆಗ್ತಾ ಇದೆ. ಮತ್ತು ING ಫಾರ್ಮಲ್ಲಿ ಇರೋ ವರ್ಬ್ ಇದಾಗಿದೆ. ಇನ್ನು ಲೈಬ್ರರಿ ಟು ಅಂತ ಇದೆ, ಆಪ್ಷನ್ ಸಿ, ಅದು ಕೂಡ ತಪ್ಪಾಗುತ್ತೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ಟು ಬರಬೇಕು. ಇನ್ನು ಟು ಲೈಬ್ರರಿ ಅಂತ ಇದೆ ನೋಡಿ ಆಪ್ಷನ್ ಡಿ, ಇದು ನಮಗೆ ಕನ್ಫ್ಯೂಸ್ ಮಾಡ್ಬೋದು. ಆದರೆ ಏನಪ್ಪ ಅಂದರೆ ಇಲ್ಲಿ ಲೈಬ್ರರಿ ಅಂತಕ್ಕಂಥದ್ದು ನೌನ್ ಆಗಿದೆ. ಸೊ 2 + ನೌನ್ ಆಗಿರೋ ಕಾರಣ ಇದು ಕೂಡ ಡಿಲೀಟ್ ಆಗುತ್ತೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಇನ್ನು ಫಿಫ್ತ್ ಕ್ವೆಶನ್ ನೋಡಿ, ಸೆಕೆಂಡ್ ಮೇನಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್ ಅಂತ ಕೇಳಿದ್ದಾರೆ. ನೇಚರ್ ಇಲ್ಲಿ 2 ಸಿಲೆಬಲ್ ಇದ್ದಾವೆ. ಅದೇ ರೀತಿ ಫ್ರೀ ನೋಡಿ, ಫ್ರೀ ಅಂತಕ್ಕಂಥದ್ರಲ್ಲಿ ಒಂದೇ ಒಂದು ಸಿಲೆಬಲ್ ಇದೆ. ಸಿಲ್ವರ್ ಗಮನಿಸಿ, ಸಿಲ್ವಾ 2 ಸಿಲೆಬಲ್ ಇದ್ದಾವೆ. ಡಿಸೈನಲ್ಲಿ ಡಿಸೈನ್ 2 ಇದ್ದಾವೆ. ಸೊ ನಮಗೆ ಬೇಕಾಗಿರೋ ಉತ್ತರ ಯಾವುದಪ್ಪ ಅಂದರೆ ಫ್ರೀ ಅಂತಕ್ಕಂತಹ ವರ್ಡ್ ಆಗಿದೆ. ಇದೇ ಇಲ್ಲಿ 1 ಸಿಲೆಬಲ್ ಅನ್ನು ಒಳಗೊಂಡಿದೆ. ಇನ್ನು ಸಿಕ್ಸ್ತ್ ಕ್ವೆಶನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೇಳಿದ್ದಾರೆ. ಫೈರ್ಗೆ ಯಾವುದು ಸೂಟೇಬಲ್ ಆಗುತ್ತೆ? ಫೈರ್ ಎಂಜಿನ್, ಫೈರ್ ಟ್ರೈನ್ ಬರೋದಿಲ್ಲ, ಫೈರ್ ವಾಟರ್ ಬರೋದಿಲ್ಲ, ಫೈರ್ ಬಬಲ್ ಬರೋದಿಲ್ಲ, ಫೈರ್ ಎಂಜಿನ್ ಅಂತಕ್ಕಂಥದ್ದೇ ಇಲ್ಲಿ ಸರಿಯಾಗಿರುವ ಉತ್ತರ. ಕ್ವೆಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ನೀರಜ್ ಚೋಪ್ರಾ ಈಸ್ ಡ್ಯಾಶ್ ಗ್ರೇಟೆಸ್ಟ್ ಇಂಡಿಯನ್ ಅಥ್ಲೀಟ್ ಅಂತ ಇದೆ. ನೋಡಿ ಇಲ್ಲಿ ಗ್ರೇಟೆಸ್ಟ್ ಅಂತಕ್ಕಂಥದ್ದು ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡ್. ಆರ್ಟಿಕಲನ್ನು ಫಿಲ್ ಮಾಡಬೇಕು ಅಂದರೆ ಬ್ಲ್ಯಾಂಕ್ ಆದಮೇಲೆ ಯಾವ ವರ್ಡ್ ಇದೆ ಅದನ್ನೇ ನಾವು ಸರಿಯಾಗಿ ಗಮನಿಸಬೇಕು. ನೋಡಿ ಈ ಒಂದು ಗ್ರೇಟೆಸ್ಟ್ ಅಂತಕ್ಕಂತಹ ಪದ ಏನಿದೆನೋ ಇದು ಸೂಪರ್ಲೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಆಗಿದೆ. ಸೂಪರ್ಲೇಟಿವ್. ಸೊ ಈ ರೀತಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನು ಯೂಸ್ ಮಾಡ್ತೇವೆ. ಹಾಗಾಗಿ ಇಲ್ಲಿ ದ ಅನ್ನು ಫಿಲ್ ಮಾಡಬೇಕು. ದ ಇಸ್ ದ ಕರೆಕ್ಟ್ ಆರ್ಟಿಕಲ್.
ಇನ್ನು ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟಬಲ್ ಲಿಂಕರ್ ಅಂತ ಕೇಳಿದ್ದಾರೆ. ಕ್ವಶನ್ ಅನ್ನು ಗಮನಿಸಿ. ಸುರೇಶ್ ಕ್ಯಾನ್ ಸ್ಪೀಕ್ ಕನ್ನಡ ಫ್ಲೂಯೆಂಟ್ಲಿ ಡ್ಯಾಶ್ ಹಿ ಕಾಂಟ್ ಸ್ಪೀಕ್ ಹಿಂದಿ ಅಂತ ಇದೆ. ಸುರೇಶ್ ಕನ್ನಡವನ್ನು ಫ್ಲೂಯೆಂಟ್ ಆಗಿ ಮಾತಾಡ್ತಾನೆ, ಆದರೆ ಅವನಿಗೆ ಹಿಂದಿ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇದೆ. ಸೊ ಆದರೆ ಅಂತ ನಾವು ಇಲ್ಲಿ ಫಿಲ್ ಮಾಡಬೇಕು. ಅದಕ್ಕೆ ಬಟ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಆಗಿದೆ. ಅದೇ ಇಲ್ಲಿ ಲಿಂಕರ್. 9th ಒನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ ನೋಡಿ. ರಾಜು ವರ್ಕ್ಸ್ ಹಾರ್ಡ್ ಡ್ಯಾಶ್ ದ ವೆಲ್ಫೇರ್ ಆಫ್ ಹಿಸ್ ಸ್ಟೂಡೆಂಟ್ಸ್ ಅಂತ ಇದೆ. ಸೊ ರಾಜು ವರ್ಕ್ಸ್ ಹಾರ್ಡ್ ಫಾರ್ ದ ಅಂತಕ್ಕಂಥದ್ದು ಉತ್ತರ ಆಗಿದೆ. ಫಾರ್ ದ ವೆಲ್ಫೇರ್ ಆಫ್ ಹಿಸ್ ಸ್ಟೂಡೆಂಟ್ಸ್, ತನ್ನ ವಿದ್ಯಾರ್ಥಿಗಳ ಒಂದು ವೆಲ್ಫೇರ್ಗೋಸ್ಕರ ರಾಜು ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 10 ನೋಡಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಅಂತ ಇದೆ. ಟೆನ್ಸ್ ಫಾರ್ಮ್ ಕೇಳಿದ್ದಾರೆ. ನವೀನ್ ಡ್ಯಾಶ್ ಸ್ಪೆಷಲ್ ಕ್ಲಾಸಸ್ ನವ್ ಎ ಡೇಸ್ ಅಂತ ಇದೆ. ನವ್ ಎ ಡೇಸ್ ಅಂದರೆ ಇದು ಪ್ರೆಸೆಂಟ್ ಫಾರ್ಮಲ್ಲಿ ಇರಬೇಕಾಗಿರ್ತಕ್ಕಂಥದ್ದು. ಬಿ ಅಂದರೆ ನಾವು ಆ್ಯಮ್ ಅಥವಾ ಆಲ್ರೆಡಿ ಹೇಳಿದ್ದೇನೆ ಆ್ಯಮ್, ಈಸ್, ಆರ್ ಅಥವಾ ವಾಸ್ ಅಥವಾ ವರ್, ಇವುಗಳಲ್ಲಿ ಒಂದಾಗಿರುತ್ತೆ. ಇಲ್ಲಿ ನವೀನ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಮತ್ತು ಪ್ರೆಸೆಂಟ್ ಟೆನ್ಸ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಅಂದರೆ ಈಸ್ ಅಂತಕ್ಕಂಥದ್ದು. ಯಾಕೆಂದರೆ ನವೀನ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ಬಿಗೆ ನಾವು ಈಸನ್ನು ತೆಗೆದುಕೊಳ್ತೇವೆ. ಸೊ ಈ ರೀತಿ ಹೆಲ್ಪಿಂಗ್ ವರ್ಬ್ ಬಂದಿದೆ ಅಂದರೆ ನೆಕ್ಸ್ಟ್ ನಾವು ಏನು ಮಾಡ್ತೇವೆ ಅಂದರೆ ವರ್ಬನ್ನು ING ಫಾರ್ಮಲ್ಲಿ ಬರಿತೇವೆ. ಸೊ ಇಲ್ಲಿ ಟೇಕ್ ಇರೋದನ್ನು ಟೇಕಿಂಗ್ ಅಂತ ಬರಿಬೇಕಾಗುತ್ತೆ. ನವೀನ್ ಈಸ್ ಟೇಕಿಂಗ್ ಸ್ಪೆಷಲ್ ಕ್ಲಾಸಸ್ ನವ್ ಎ ಡೇಸ್ ಅಂತ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 11, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ಶ್ರೀನಾಥ್ ವಾಸ್ ಅ ವೊರಾಷಿಯಸ್ ರೀಡರ್. ಎಸ್ ನೋಡಿ, ಈ ವೊರಾಷಿಯಸ್ ಅಂತಕ್ಕಂಥದ್ದು ಶ್ರೀನಾಥನ ಕುರಿತು ಹೇಳ್ತಕ್ಕಂತಹ ಪದ ಆಗಿದೆ. ಅಂದರೆ ಶ್ರೀನಾಥ್ ಅನ್ನೋದು ನೌನ್ ಆಗಿದೆ. ಸೊ ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡನ್ನು ನಾವು ಏನಂತ ಕರಿತೇವೆ ಅಂದರೆ ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಇಲ್ಲಿ ವೊರಾಷಿಯಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. ಇನ್ನು ಕ್ವಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಇಂಡಿಯನ್ ಸೈಂಟಿಸ್ಟ್ಸ್ ವರ್ ಡ್ಯಾಶ್ ಇನ್ ದೇರ್ ಎಫರ್ಟ್ಸ್ ಇನ್ ಲಾಂಚಿಂಗ್ ಚಂದ್ರಯಾನ್ 3 ಅಂತ ಇದೆ. ಇಲ್ಲಿ ಸಕ್ಸಸ್ನ ಒಂದು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು. ನೋಡಿ, ಸಕ್ಸಸ್ ಇರೋದನ್ನು ನಾನು ತುಂಬ ಸಾರಿ ಹೇಳಿದ್ದೇನೆ. ನಾನು ನಿಮಗೆ ಈ ರೀತಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂದಾಗ ಯಾವ ವರ್ಡ್ ಕೊಟ್ಟಿರ್ತಾರೋ ಆ ವರ್ಡ್ಗೆ ಏನು ಮಾಡಬೇಕು ಅಂದರೆ ಪ್ಲಸ್ ಸೂಟೇಬಲ್ ಆಗಿರುವ ಒಂದು ಸಫಿಕ್ಸನ್ನು ಸೇರಿಸಬೇಕಾಗುತ್ತೆ. ಸೊ ಇಲ್ಲಿ ಸಕ್ಸಸ್ಗೆ ಯಾವ ಒಂದು ಪ್ರಿಫಿಕ್ಸ್ ಸಫಿಕ್ಸ್ ಸೇರಿಸಿದರೆ ಆನ್ಸರ್ ಸಿಗುತ್ತೆ ನೋಡಿ. ಇಂಡಿಯನ್ ಸೈಂಟಿಸ್ಟ್ ವರ್ ಸಕ್ಸಸ್ಫುಲ್. ಎಸ್, ಈ ಸಕ್ಸಸ್ಗೆ ನಾವು ಫುಲ್ ಅಂತಕ್ಕಂಥದ್ದನ್ನು ಸೇರಿಸ್ಬೇಕು. ಸೊ ಇಲ್ಲಿ ನೀವೇನು ಬರಿಬೇಕಪ್ಪ ಅಂದರೆ ಸಕ್ಸಸ್ ಫುಲ್ ಅಂತ ಫಿಲ್ ಮಾಡಬೇಕಾಗುತ್ತೆ. 13th ಒನ್, ಯೂಸ್ ದ ವರ್ಡ್ ಸರ್ಚ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಸರ್ಚನ್ನು ವರ್ಬ್ ಆಗಿ ಯೂಸ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾನು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಐ ಆಮ್ ಸರ್ಚಿಂಗ್ ಫಾರ್ ಎ ಡಿಕ್ಷನರಿ. ಈ ರೀತಿ ನೀವು ಯಾವುದೇ ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬಹುದು. ಐ ಆಮ್ ಸರ್ಚಿಂಗ್ ಎ ಜಾಬ್, ಈ ರೀತಿಯೂ ಹೇಳಬಹುದು. ಕ್ವಶನ್ ನಂಬರ್ 14, ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿ. ಗೋವಿಂದ್ ರಾಜು ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಸಿಟಿ ಅಂತ ಕೇಳಿದರೆ ದ ರಿಚೆಸ್ಟ್ ಮ್ಯಾನ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಫಾರ್ಮಲ್ಲಿದೆ. ಸೊ ನಾವು ಇದನ್ನು ಕಂಪ್ಯಾರೇಟಿವ್ಗೆ ಬರಿಬೇಕಾಗಿದೆ. ಯಾವ ರೀತಿ ಬರೆಯೋದು ನೋಡಿ. ಮೊದಲಿಗೆ ನಾವು ಗೋವಿಂದ್ ರಾಜು ಈಸ್ ಅಂತ ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ. ನೋಡಿ, ಇನ್ನೊಂದು ಟ್ರಿಕ್ಸನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಕೊಟ್ಟಿರೋ ಸ್ಟೇಟ್ಮೆಂಟನ್ನು ನಾವು ಏನು ಮಾಡಬೇಕು ಅಂದರೆ 3 ಭಾಗ ಆಗಿ ಡಿವೈಡ್ ಮಾಡ್ತಾ ಇದ್ದೇವೆ. ಗೋವಿಂದ ರಾಜು ಈಸ್ ಅಂತಕ್ಕಂಥದ್ದು ಮೊದಲನೇ ಭಾಗ. ಇನ್ನು ಸೂಪರ್ಲೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಏನಿದೆ ಅಲ್ವಾ, ದ ರಿಚೆಸ್ಟ್, ಇದು ಒಂದು ಭಾಗ. ಇನ್ನು ಮ್ಯಾನ್ ಇನ್ ದ ಸಿಟಿ, ಇದು 3ನೇ ಭಾಗ. ಈ ರೀತಿ 3 ಭಾಗಗಳನ್ನಾಗಿ ಮಾಡಿ ನಾವು ಮೊದಲನೇ ಭಾಗವನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ. ನೋಡಿ, ಇಲ್ಲಿ ಗೋವಿಂದ ರಾಜು ಅಂತ ಬರಿತೇವೆ. ಗೋವಿಂದ ರಾಜು ಈಸ್. ಈಗ ಸೆಕೆಂಡ್ ಫಾರ್ಮ್ ನೋಡಿ, ದ ರಿಚೆಸ್ಟ್ ಇತ್ತಲ್ವಾ, ಇದನ್ನೇನು ಮಾಡಬೇಕು ಅಂದರೆ ಕಂಪ್ಯಾರೇಟಿವ್ ಫಾರ್ಮಲ್ಲಿ ಬರ್ಕೋಬೇಕು. ಗೋವಿಂದ ರಾಜು ಈಸ್ ರಿಚರ್ ದ್ಯಾನ್ ಅಂತ ಬರ್ತಾ ಇದೆ. ರಿಚರ್ ದ್ಯಾನ್, ಇದು ಸೆಕೆಂಡ್ ಪಾರ್ಟ್ ಆಯ್ತು. ಈಗ ರಿಚರ್ ದ್ಯಾನ್ ಆಯಿತು. ಇನ್ನು ಕಂಪ್ಯಾರೇಟಿವ್ ಅಂದ ತಕ್ಷಣವೇ 3ನೇ ಪಾರ್ಟ್ ಯಾವುದಾಗಿರುತ್ತೆ ಅಂದರೆ ಎನಿ ಅದರ್ ಅಂತಕ್ಕಂಥದ್ದು. ಇದು ಫಿಕ್ಸ್ ಆಗಿರೋ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಎನಿ ಅದರ್ ಆಯಿತು. ಇನ್ನು ಇಲ್ಲೇನು ಸ್ಟೇಟ್ಮೆಂಟಲ್ಲಿ ನಾವು 3ನೇ ಭಾಗ ಮಾಡಿದ್ವಲ್ವ, ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಮ್ಯಾನ್ ಇನ್ ದ ಸಿಟಿ ಅಂಥೇಳಿ ಇಷ್ಟು ಬರೆದ್ರೆ ನಮಗೆ ಆನ್ಸರ್ ಕರೆಕ್ಟಾಗಿ ಸಿಗುತ್ತೆ. ಗೋವಿಂದ ರಾಜು ಈಸ್ ರಿಚರ್ ದ್ಯಾನ್ ಎನಿ ಅದರ್ ಮ್ಯಾನ್ ಇನ್ ದ ಸಿಟಿ ಅಂತ ಆನ್ಸರ್ ಸಿಗ್ತಾ ಇದೆ. ಇನ್ನು ಕ್ವಶನ್ ನಂಬರ್ 15 ನೋಡಿ, ಏನು ಕೇಳಿದ್ದಾರೆ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ.
ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ, ದೇ ಆರ್ ಪರ್ಚೇಸಿಂಗ್ ಎ ಕಾರ್ ಅಂತ ಇದೆ. ಸೊ ಇಲ್ಲಿ ಆಬ್ಜೆಕ್ಟ್ ಯಾವುದಿದೆ, ಎ ಕಾರ್ ಅಂತ ಇದೆ. ಸೊ ಸ್ಟಾರ್ಟಿಂಗ್ ನಾವು ಎ ಕಾರ್ ಅಂತ ಬರ್ಕೊಳ್ತೇವೆ. ಎ ಕಾರ್ ಆರ್ ಇದೆ, ಬಟ್ ನಾವು ಆರ್ ತೆಗೆದುಕೊಳ್ಳೋಂಗಿಲ್ಲ, ಯಾಕಂದರೆ ಎ ಕಾರ್ ಅನ್ನೋದು ಸಿಂಗ್ಯುಲರಲ್ಲಿದೆ. ಇನ್ನೊಂದ್ಸರಿ ಬರೀತೀನಿ. ಎ ಕಾರ್ ಈಸ್, ನೋಡಿ ಪರ್ಚೇಸಿಂಗ್ ಇರೋದ್ರಿಂದ ING ಫಾರ್ಮ್ ಇರೋದ್ರಿಂದ ಬೀಯಿಂಗ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಕೂಡ ತೆಗೆದುಕೊಳ್ಬೇಕು. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಅಂತ ಬರಬೇಕು. V3 ಫಾರ್ಮಲ್ಲಿ ಪರ್ಚೇಸ್ಡ್ ಬೈ, ದೇ ಇರೋದನ್ನು ದೆಮ್ ಅಂತ ಚೇಂಜ್ ಮಾಡಿ ಬರಿತೇವೆ. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್ ಅಂತ ಆಯಿತು. ಇನ್ನು ಕ್ವೆಶನ್ ನಂಬರ್ 16 ನೋಡಿ, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸನ್ನು ಗಮನಿಸಿ. ಐ ಮೆಟ್ ಹಿಮ್ ಇನ್ ದ ಕಾಲೇಜ್ ಎಸ್ಟರ್ಡೇ ಅಂತ ಇದೆ. ಸೊ ನಾವು ಇಲ್ಲಿ ಪ್ರೊನೌನ್ ಚೇಂಜ್ ಮಾಡಬೇಕು, ಐ ಇರತಕ್ಕಂಥದ್ದನ್ನು ಚೇಂಜ್ ಮಾಡಬೇಕು. ಅದೇ ರೀತಿ ಮೆಟ್ಟು ಮೇನ್ ವರ್ಬ್ ಏನಿದೆಯೋ ಇದನ್ನು ಚೇಂಜ್ ಮಾಡಬೇಕು ಮತ್ತು ಎಸ್ಟರ್ಡೇ ಇರೋದನ್ನು ಚೇಂಜ್ ಮಾಡಬೇಕು. ಸೊ ಮೊದಲಿಗೆ ಐ ಇರೋದನ್ನು ಏನಂತ ಚೇಂಜ್ ಮಾಡ್ತೇವೆ ನೋಡಿ. ವಿನೋದ್ ಹೇಳ್ತಾ ಇರೋದ್ರಿಂದ ನಾವು ಪ್ರೊನೌನ್ ಫಾರ್ಮನ್ನು ಹಿ ಅಂತ ಚೇಂಜ್ ಮಾಡ್ತೇವೆ. ಅದೇ ರೀತಿ ಮೆಟ್ ಇರೋದ್ರಿಂದ ಅಂದರೆ ನೋಡಿ ಈ ಮೆಟ್ ಅಂತಕ್ಕಂಥದ್ದು V2 ಫಾರ್ಮ್ ಇದೆ. ಸೊ ಈ ರೀತಿ ಬಂದಾಗ ನಾವು ಏನು ಮಾಡಬೇಕು ಅಂದರೆ ಹ್ಯಾಡ್ ಪ್ಲಸ್ V3 ಅಂತಕ್ಕಂತಹ ಸ್ಟ್ರಕ್ಚರನ್ನು ತೆಗೆದುಕೊಳ್ತೇವೆ. ಇನ್ನು ಎಸ್ಟರ್ಡೇ ಇರತಕ್ಕಂಥದ್ದನ್ನು ದ ಪ್ರೀವಿಯಸ್ ಡೇ ಅಂತ ಚೇಂಜ್ ಮಾಡಬೇಕು. ಪ್ರೀವಿಯಸ್ ಡೇ. ಸೊ ಈ ಮೂರು ಬದಲಾವಣೆಯನ್ನು ಇಲ್ಲಿ ಮಾಡಬೇಕಾಗಿದೆ. ಈಗ ಸೆಂಟೆನ್ಸನ್ನು ಬರೆಯೋಣ. ರಿಪ್ಲೈಡ್ ದ್ಯಾಟ್ ಆಯ್ತಲ್ವಾ, ಇಲ್ಲಿಗೆ ಕೊಟ್ಟಿದ್ದಾರೆ ಆಲ್ರೆಡಿ. ಐ ಇರೋದನ್ನು ಹಿ ಅಂತ ಬರಿತಾ ಇದ್ದೇವೆ. ಮೆಟ್ ಇರೋದನ್ನು ಹ್ಯಾಡ್ ಪ್ಲಸ್ V3 ಅಂದರೆ ಹಿ ಹ್ಯಾಡ್, V3ಗೆ ಮೆಟ್ ಅಂತಕ್ಕಂಥದ್ದೇ ಬರುತ್ತೆ. ಹಿ ಹ್ಯಾಡ್ ಮೆಟ್ ಹಿಮ್ಮನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಹಿಮ್ ಇನ್ ದ ಕಾಲೇಜ್. ಎಸ್ಟರ್ಡೇ ಇರೋದನ್ನು ದ ಪ್ರೀವಿಯಸ್ ಡೇ ಅಂತೇಳಿ ಆ್ಯಸ್ ಇಟ್ ಈಸ್ ಇಲ್ಲಿ ಬರೀರಿ, ಆಗ ಆನ್ಸರ್ ಸಿಗುತ್ತೆ. ಇನ್ನು ಕ್ವೆಶನ್ ನಂಬರ್ 17 ಅಂದರೆ ಥರ್ಡ್ ಮೇನಲ್ಲಿ ಏನು ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ 2 ಎರರ್ಸ್ಗಳನ್ನು ಫೈಂಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಆ ಪ್ಯಾರಾಗ್ರಾಫನ್ನು ಆನ್ಸರ್ ಬುಕ್ಲೆಟಲ್ಲಿ ಆ್ಯಸ್ ಇಟ್ ಈಸ್ ಬರಿಬೇಕಾಗುತ್ತೆ. 2 ಮಿಸ್ಟೇಕ್ ಯಾವ್ಯಾವ ಕೇಳಿದ್ದಾರೆ ಇಲ್ಲಿ ನೋಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದರೆ, ಅಂದರೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬೇಕು, ಅದನ್ನು ಹುಡುಕಬೇಕು. ಮತ್ತು ಎಡ್ವರ್ಬಿಯಲ್ ಮಿಸ್ಟೇಕ್ ನೋಡಿ. ಎಡ್ವರ್ಬಿಯಲ್ ಮಿಸ್ಟೇಕ್ ಅಂದರೆ ವಿದ್ಯಾರ್ಥಿಗಳೇ ತುಂಬ ಸುಲಭ. LY ಅಂತಕ್ಕಂಥದ್ದನ್ನು ಯಾವ ವರ್ಡ್ಗೆ ಸೂಟೇಬಲ್ ಆಗಿ ಸೇರಿಸಬಹುದು ಅಂತಕ್ಕಂಥದ್ದನ್ನು ಹುಡುಕಿದ್ರೆ ಇದನ್ನು ಈಸಿಯಾಗಿ ನೀವು ಕಂಡುಹಿಡಿಬೋದು. ಈಗ ನೋಡಿ ಸ್ಟೇಟ್ಮೆಂಟನ್ನು. ಎ ಪೂರ್ ವುಡ್ ಕಟ್ಟರ್ ವಾಸ್ ಕಟಿಂಗ್ ಎ ಬಿಗ್ ಪೀಸ್ ಆಫ್ ವುಡ್ ನಿಯರ್ ಎ ವೈಡ್ ರಿವರ್. ಸಡನ್ ಅಂತ ಇದೆ ನೋಡಿ, ಸಡನ್ಲಿ ಅಂತ ಆಗಬೇಕು. ಸೊ ಇಲ್ಲಿ ನಮಗೆ ಎಡ್ವರ್ಬಿಯಲ್ ಮಿಸ್ಟೇಕ್ ಸಿಗ್ತಾ ಇದೆ. ಸಡನ್ಲಿ ಅಂತ ಇಲ್ಲಾಗುತ್ತೆ. ಹಿಸ್ ಓಲ್ಡ್ ಆಕ್ಸ್ ಸ್ಲಿಪ್ಡ್ ಫ್ರಮ್ ಹಿಸ್ ಹ್ಯಾಂಡ್ ಆ್ಯಂಡ್ ಫೆಲ್ ಇನ್ ಟು ದ ಡೀಪ್ ವಾಟರ್ ಅಂತ ಇದೆ. ಇಲ್ಲಿ ಯಾವುದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ನನಗೆ ಕಾಣಿಸ್ತಾ ಇಲ್ಲ ಈ ಸೆಂಟೆನ್ಸಲ್ಲಿ. ನಿಮಗೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಿಕ್ಕರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಎಸ್ ವಿದ್ಯಾರ್ಥಿಗಳೇ, ಇದಿಷ್ಟು ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ದಾವೆ. ಇನ್ನು ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆ ಒಂದು ಆನ್ಸರ್ ಸೀರೀಸಲ್ಲೇ ಇವಕ್ಕೆಲ್ಲವಕ್ಕೂ ಕೂಡ ಉತ್ತರ ಸಿಗುತ್ತೆ. ಹಾಗಾಗಿ ಇಲ್ಲಿ ಮತ್ತೆ ನಾನು ಇವುಗಳಿಗೆ ವಿವರಣೆಯನ್ನು ಕೊಡ್ತಾ ಇಲ್ಲ. ಸೊ ಇವೆಲ್ಲವನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಇನ್ನು ಡೆವಲಪ್ಮೆಂಟ್ ಆಫ್ ದ ಸ್ಟೋರಿಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರತ್ಯೇಕವಾಗಿರುವ ಒಂದು ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ನೀವು ವಾಚ್ ಮಾಡಿ ತುಂಬ ಸುಲಭವಾಗಿ ಸ್ಟೋರಿಯನ್ನು ಯಾವ ರೀತಿ ಬರೀಬಹುದು ಅನ್ನೋದನ್ನು ಕಲಿಬಹುದು. ಈ ಎಲ್ಲ ಕ್ವಶನ್ಸ್ಗಳನ್ನು ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಯು ಕ್ಯಾನ್ ಪ್ರಾಕ್ಟೀಸ್ ಇನ್ ಯುವರ್ ಹೋಮ್. ವಿಡಿಯೋ ನಿಮಗೆ ಹೆಲ್ಪ್ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಮತ್ತು ಯೂಸ್ಫುಲ್ ಆಗಿರೋ ಒಂದು ವಿಡಿಯೋದೊಂದಿಗೆ ಸಿಗೋಣ ವಿದ್ಯಾರ್ಥಿಗಳೇ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.